ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಬಳಿ ಘಟನೆ. ಡಿಜಿಟಲ್ ವ್ಯಾಪಾರದ ಯುಗದಲ್ಲಿ ಗ್ರಾಹಕರ ರಕ್ಷಣೆ ಸವಾಲಿನ ಕೆಲಸವಾಗಿದೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ಹೇಳಿಕೆ. ಮತ್ತು ಲಾರಿ ಬೈಕ್ ನಡುವೆ ಅಪಘಾತ, ಬೈಕ್ನಲ್ಲಿದ್ದ ತಂದೆ ಮಗನಿಗೆ ಗಾಯ. ನಗರದ ಬಿಎಂ ರಸ್ತೆಯ ಪೃಥ್ವಿ ಚಿತ್ರಮಂದಿರ ಸಮೀಪ ಘಟನೆ. ವಾರ್ತೆಗಳ ವಿವರ. ಕಾಫಿ ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವ ಸಂದರ್ಭದಲ್ಲಿ ಏಕಾಏಕಿ ಕಾಡಾನೆಯೊಂದು ಕಾಫಿ ತೋಟದ ಕೂಲಿ ಕಾರ್ಮಿಕನ ಮೇಲೆ ದಾಳಿ ಮಾಡಿದ ಪರಿಣಾಮವಾಗಿ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಜೊತೆಗೆ ಇದ್ದ ಇನ್ನೊಬ್ಬರು ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ರೈತರು, ಕಾಫಿ ಬೆಳೆಗಾರರು, ಕಾರ್ಮಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಗ್ರಾಮದ 48 ವರ್ಷದ ವಸಂತ್ ಕಾಡಾನೆ ದಾಳಿಗೆ ಸಿಕ್ಕಿ ಮೃತಪಟ್ಟ ನತದೃಷ್ಟನಾಗಿದ್ದು, ಎಂದಿನಂತೆ ಮತ್ತಾವರ ಗ್ರಾಮದ ವಸಂತ್ ಮತ್ತು ಆತನ ಸ್ನೇಹಿತ ಕಾಫಿ ತೋಟದಲ್ಲಿ ಕೆಲಸ ಮುಗಿಸಿ ಸಂಜೆ ಸುಮಾರು 8 ಗಂಟೆ ವೇಳೆ ಮನೆಗೆ ವಾಪಸ್ ಬರುತ್ತಿರುವ ವೇಳೆ ಕಾಫಿ ತೋಟದಿಂದ ಏಕಾಏಕಿ ಧಾವಿಸಿದ ಕಾಡಾನೆ ವಸಂತ್ನೆ ದಾಳಿ ನಡೆಸಲು ಮುಂದಾದ ಸಂದರ್ಭದಲ್ಲಿ ವಸಂತ್ ತಪ್ಪಿಸಿಕೊಳ್ಳುವ ಹೊತ್ತಿಗೆ ಮದವೇರಿದ ಆನೆ ತನ್ನ ಸೊಡಲಿನಿಂದ ಬಲವಾಗಿ ವಸಂತನ ತೊಡೆಯ ಭಾಗಕ್ಕೆ ಅಪ್ಪಳಿಸಿದ್ದು, ವಸಂತ್ ಹೊಡೆತ ತಾಳದೆ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಇನ್ನು ಆತನ ಸ್ನೇಹಿತ ಅಲ್ಲಿಂದ ಓಡಿ ಹೋಗಿ ಹತ್ತಿರದ ಗ್ರಾಮಸ್ಥರನ್ನ ಕರೆದುಕೊಂಡು ಬರುವ ವೇಳೆಗೆ ವಸಂತ್ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಈ ಘಟನೆಯಿಂದ ಸುತ್ತಲಿನ ಗ್ರಾಮಸ್ಥರು ತೀವ್ರ ಆತಂಕದಲ್ಲಿ ಇಡೀ ರಾತ್ರಿ ನಿದ್ರೆ ಇಲ್ಲದೆ ಕಾಲ ಕಳೆದಿದ್ದಾರೆ. ಸರ್ಕಾರ ನಮಗೆ ಶಾಶ್ವತ ಪರಿಹಾರ ನೀಡಬೇಕು, ಇಲ್ಲವಾದರೆ ನಾವೇ ವಲಸೆ ಹೋಗುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅದ್ದೂರಿ ಚೇತನ್ ಕುಮಾರ್, ಅಧ್ಯಕ್ಷರಾದ ಕಾಫಿ ಬೆಳೆಗಾರರ ಸಂಘ ಬೇಲೂರು ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರದ ಜಾಣ ಮೌನದಿಂದಲೇ ಕಾಫಿ ತೋಟದ ಕೂಲಿ ಕಾರ್ಮಿಕರು ಮತ್ತು ಬೆಳೆಗಾರರು ಕಾಡಾನೆಗೆ ಸಿಕ್ಕಿ ಮೃತಪಟ್ಟಿದ್ದಾರೆ. ಕಾಫಿ ಫಸಲು ಕಟಾವು ಸಂದರ್ಭ, ಆದರೆ ಕಾಡಾನೆ ಭಯದಿಂದ ಕಾಫಿ ತೋಟಕ್ಕೆ ಯಾವ ಕೂಲಿ ಕಾರ್ಮಿಕರು ಬರುತ್ತಿಲ್ಲ. ಕಾಡಾನೆ ಸ್ಥಳಾಂತರ ನಂತರ ರೇಡಿಯೋ ಕಾಲರ್ ಅಳವಡಿಕೆ ಸ್ಥಗಿತಗೊಂಡಿದೆ. ನಮಗೆ ಶಾಶ್ವತ ಪರಿಹಾರ ನೀಡಿ, ಇಲ್ಲವೇ ನಮ್ಮನ್ನೇ ಸ್ಥಳಾಂತರ ಮಾಡಬೇಕೆಂದು ನೋವಿನ ಮೂಲಕ ತಿಳಿಸಿದರು. ಕಳೆದ 2 ವರ್ಷದಿಂದ 79ನೇ ಬಲಿ ಇದು. ಸರ್ಕಾರಕ್ಕೆ ನಾವು ಕೇಳಬೇಕಾಗತ್ತೆ, ಇನ್ನೆಷ್ಟು ಬಲಿ ಬೇಕು? ರೈತರಾಯ್ತು, ಬೆಳೆಗಾರರಾಯ್ತು, ಕಾರ್ಮಿಕರಾಯ್ತು, ಅರಣ್ಯ ಇಲಾಖೆಯವರು ಆಯ್ತು, ಲಾಸ್ಟಿಗೆ ಆನೆನೂ ಆಯ್ತು. ಏನು ಅರ್ಜುನ ಆನೆನೂ ಕೂಡ ಬಲಿ ತಗೊಂಡ್ರು. ಇನ್ನೆಷ್ಟು ಬಲಿ ಬೇಕು ನಿಮಗೆ? ಬಹುಶಃ ಸರ್ಕಾರಕ್ಕೆ ಕಣ್ಣು ಕಿವಿ ಏನಾರು ಇದ್ರೆ, ಮಾನ ಮರ್ಯಾದೆ ಏನಾರು ಇದ್ರೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರ ತಾಳ್ಮೆಯನ್ನ, ಬೆಳೆಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಸಾಕಷ್ಟು ರೋಸ್ ಹೋಗಿದೀವಿ. ಈಗಾಗಲೇ ಕಾರ್ಮಿಕರ ಸಮಸ್ಯೆ, ನಿನ್ನೆಯಿಂದ ಇಡೀ ದಿವಸ ಮಳೆ ಹಾನಿ, ಜೊತೆ ಕಾಡಾನೆ. ಬಹುಶಃ ಕಳೆದ 1 ತಿಂಗಳಿಂದ ಕಾಫಿ ಕೊಯ್ಲ್ ಟೈಮ್ ಇದು. 1 ರೌಂಡ್ ಕಾಫಿ ಕೊಯ್ಲಾಗಿಲ್ಲ, ಒಂದೇ ರೌಂಡ್ ತೋಟಕ್ಕೆ ಕಾಲಿಡಕ್ಕಾಗಿಲ್ಲ. ಇಂಥ ಪರಿಸ್ಥಿತಿ ಬಹುಶಃ ಒಂದು ತುರ್ತು ಪರಿಸ್ಥಿತಿ ಇದೆ ನಮ್ಮ ಮಲೆನಾಡು ಭಾಗ. ಇಂದಿನ ಡಿಜಿಟಲ್ ವ್ಯಾಪಾರದ ಯುಗದಲ್ಲಿ ಗ್ರಾಹಕರ ರಕ್ಷಣೆ ಸವಾಲಿನ ಕೆಲಸವಾಗಿದೆ ಎಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ತಿಳಿಸಿದರು. ನಗರದ ಸರ್ಕಾರಿ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ವತಿಯಿಂದ ನಡೆದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಗ್ರಾಹಕರೇ ಆಗಿರುತ್ತೇವೆ. ಈ ಸಂದರ್ಭದಲ್ಲಿ ತಮಗೆ ಆಗುವ ಅನ್ಯಾಯಗಳ ವಿರುದ್ಧ ಕಾನೂನು ಹೋರಾಟ ಅಥವಾ ಪ್ರಶ್ನೆ ಮಾಡುವ ಪದ್ಧತಿಯನ್ನ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತನ್ನ ಹೇಳಿದರು. ಗ್ರಾಹಕರ ಮೇಲೆ ಮೋಸಗಳಾಗ್ತಾ ಇದೆ. ಕ್ರಿಮಿನಲ್ಸ್ ಅಂದ್ರೆ ಯಾರಾದ್ರೆ ಅಪರಾಧ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ, ಅವರುಗಳನ್ನ ಟ್ರೇಸ್ ಮಾಡೋದೇ ಬಹಳ ಕಷ್ಟ ಆಗ್ತಿದೆ. ಇದಕ್ಕಿಂತ ದೊಡ್ಡ ಮೋಸ ಬೇಕು ಗ್ರಾಹಕರಿಗೆ ಅಲ್ವಾ? ಎಷ್ಟು ನೋಡಿ, ಬಹಳ ಕಷ್ಟ ಇದೆ. ಈ ತರ ಪರಿಸ್ಥಿತಿ ಇದ್ದಾಗ ಈ ಒಂದು ಕಾಯ್ದೆ ಅಥವಾ ಈ ಒಂದು ಕಾರ್ಯಕ್ರಮದ ಒಂದು ಮಹತ್ವ ಎಷ್ಟಿದೆ ಅಂತ ಹೇಳಿ ನಾವು ಬರೀ 2 ಮಾತುಗಳಲ್ಲಿ ಹೇಳುವಂತ ವಿಷಯ ಅಲ್ಲ ಇದು ಅಲ್ವಾ? ನಾವು ದಿನನಿತ್ಯ ಪ್ರತಿಯೊಬ್ಬರು ಸಹ ನಮ್ಮನ್ನು, ನಿಮ್ಮನ್ನು ಎಲ್ಲರನ್ನೂ ಸೇರ್ಕೊಂಡು ನಾವೆಲ್ಲರೂ ಗ್ರಾಹಕರೇ. ಯಾಕಂದ್ರೆ ನಾವು ಪ್ರತಿನಿತ್ಯ ಯಾವುದೋ ಒಂದು ವ್ಯಾಪಾರದ ಅಂಗಡಿಗೆ ಹೋಗ್ತೇವೆ, ಮಾರ್ಕೆಟ್ ಹೋಗ್ತೇವೆ, ಅಥವಾ ಒಂದು ವ್ಯಾಪಾರದ ಮಳಿಗೆಗೆ ಹೋಗ್ತೇವೆ. ನಾವು ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತೇವೆ. ನಾವು ಗ್ರಾಹಕರಿದ್ದೇ ಇರ್ತೇವೆ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಏನಿದೆ, ಗ್ರಾಹಕರ ದಿನಾಚರಣೆ ಅಥವಾ ಈ ಗ್ರಾಹಕರ ಸಂಬಂಧಪಟ್ಟ ಹಾಗೆ ಗ್ರಾಹಕರ ಹಕ್ಕುಗಳು ಏನಿದೆ, ಅಥವಾ 2019ನೇ ಇಸ್ವಿಯ ಈ ಒಂದು ಕಾಯ್ದೆ ಏನಿದೆ, 2019ನೇ ಇಸ್ವಿಯ ಈ ಒಂದು ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಈ ಒಂದು ಕಾಯ್ದೆಯಲ್ಲಿ ಏನೆಲ್ಲ ಹಕ್ಕುಗಳನ್ನ ಗ್ರಾಹಕರ ರಕ್ಷಣೆಗಾಗಿ ಕೊಟ್ಟಿದ್ದಾರೆ
ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಕರ್ತವ್ಯವೂ ಸಹ ಆಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯ ಎಚ್.ವಿ. ಮಹಾದೇವ್, ಅನುಪಮ, ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶೀನಾ ಥಾಮಸ್, ಜಯಸ್ವಾಮಿ ಉಪಸ್ಥಿತರಿದ್ದರು. ಲಾರಿ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ತಂದೆ ಮಗು ಕೆಳಗೆ ಬಿದ್ದು ಗಾಯಗಳಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಪ್ರತಿಭಟಿಸಿದ ಘಟನೆ ನಗರದ ಬಿಎಂ ರಸ್ತೆಯ ಪೃಥ್ವಿ ಚಿತ್ರಮಂದಿರ ಸಮೀಪ ನಡೆದಿದೆ. ಪೃಥ್ವಿ ಥಿಯೇಟರ್ ಎದುರು ರಸ್ತೆ ರಾಜಘಟ್ಟದ ಟ್ರಕ್ ಟರ್ಮಿನಲ್ಗೆ ತೆರಳುತ್ತಿದ್ದ ಲಾರಿಯ ಹಿಂದೆ ಶಾಲಾ ಬಾಲಕನನ್ನ ಕರೆದೊಯ್ಯುತ್ತಿದ್ದ ಬೈಕ್ ಬರುತ್ತಿತ್ತು. ಇಬ್ಬರು ಒಂದೇ ಬಾರಿಗೆ ರಾಜಘಟ್ಟದ ಕಡೆಗೆ ತಿರುಗಿದ ಕಾರಣ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಹಾಗೂ ಮಗು ಲಾರಿ ಚಕ್ರಕ್ಕೆ ಸಿಲುಕಿದ್ದಾರೆ. ಬೈಕ್ ಸವಾರ ಹಾಗೂ 1ನೇ ತರಗತಿ ಓದುತ್ತಿರುವ ಬಾಲಕನ ಕಾಲಿಗೆ ಗಾಯವಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ಘಟನೆ ನಡೆಯುತ್ತಿದ್ದಂತೆ ಜಮಾಯಿಸಿದ ಸ್ಥಳೀಯರು ಬಿಎಂ ರಸ್ತೆ ತಡೆದು ಪ್ರತಿಭಟಿಸಿದರು. ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತ ಮಾಡಿದ ಲಾರಿಯನ್ನ ವಶಕ್ಕೆ ಪಡೆದರು. ಈ ವೇಳೆ ಸಾಮಾಜಿಕ ಹೋರಾಟಗಾರ ಹರೀಶ್ ಮಾತನಾಡಿ, ಲಾರಿ ಮಾಲೀಕರು ಪ್ರಜ್ಞೆ ಮರೆತು ವಾಹನ ಓಡಿಸುತ್ತಾರೆ. ಎಷ್ಟೇ ಹೇಳಿದರೂ ಲಾರಿಯವರ ದರ್ಪಕ್ಕೆ ಕೊನೆ ಬೀಳುತ್ತಿಲ್ಲ. ಇಂತಹ ಅಪಘಾತಗಳು ಮರುಕಳಿಸುತ್ತಲೇ ಇವೆ. ಬಹುತೇಕ ಲಾರಿ ಚಾಲಕರು ಮದ್ಯ ಸೇವನೆ ಮಾಡಿರುತ್ತಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಕೂಲಿಗೆ ಹೋಗೋ ಸಂದರ್ಭದಲ್ಲಿ ಗೂಡ್ ಸೈಡ್ ಲಾರಿ ಒಂದು ಲಾರಿ ಆ ಕಡೆಯಿಂದ ಬಂದಿದೆ, ಡೈರಿ ಕಡೆಯಿಂದ ಬಂದಂಥದ್ದು ಏನಾಗಿದೆ, ಸಡನ್ ಅಂತ ಟರ್ನ್ ಮಾಡಿದ್ದಾನೆ ಪಾಲ್ಟಿ. ಈ ಬತ್ತೈತಂತ ಹಿಂದೆ ಬತ್ತೈತಂತ ನೋಡ್ದಲೆ ಸಡನ್ ಅಂತ ಟರ್ನ್ ಮಾಡಿ ಆ ಹುಡುಗ ಅಪ್ಪ ಮಗ ಇಬ್ಬರು ಡೈರಿ ಸಿಗಾಕಿದ್ದಾರೆ. ಏನಾಗಿದೆ ಸದ್ಯಕ್ಕೆ ಅವ್ರ ಅದೃಷ್ಟವಶ ಏನಾಗಿದೆ, ಅವ್ನು ಬ್ರೇಕ್ ಹೊಡೆದಿರೋದ್ರಿಂದ ಸಿದಾಗಿ ಬಚಾವಾಗಿದ್ದಾರೆ. ಬಟ್ ಏಟಾಗಿದೆ, ಅವನಿಗೂ ಏಟಾಗಿದೆ, ಮಗುಗೂ ಏಟಾಗಿದೆ. ಇದು ಇಲ್ಲಿ ಒಂದು ದಿವಸದ ಸಮಸ್ಯೆ ಅಲ್ಲ. ಇಲ್ಲಿ ಏನಾಗಿದೆ, ಗೋಡ್ ಸೈಡ್ ಅವ್ರ ಅಧ್ಯಕ್ಷರುಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಇರ್ತಕ್ಕಂಥ ಲಾರಿ ಡ್ರೈವರ್ಗಳು ಕಿತ್ಕೊಳ್ತಾ ಇಲ್ಲ ಅದನ್ನ. ಈಗ ನಮಗೆ ಏನಾಗಿದೆ, ಮಕ್ಕಳು ಮರಿ ಕರ್ಕೊಂಡು ಹೋಗ್ತಾ ಇರ್ತೀವಿ ಸ್ಕೂಲಿಗೆ ಬೆಳಗ್ಗೆ ಟೈಮ್. ಹಾಗಾಗಿ ಈಗ ನಮ್ಮ ಲಾರಿಯ ಅಸೋಸಿಯೇಷನ್ ಖಜಾಂಚಿ ಅವರು ಇಲ್ಲೇ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ಹೇಳ್ತಲೇ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಇವರು ತಿಕ್ಕಿದ್ದಾರೆ. ಆಮೇಲೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಲಾರಿಯರು ಅನ್ನೋಕ್ಕಿಂತ ಈ ಗಾರ್ಮೆಂಟ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ಗಾರ್ಮೆಂಟ್ಸ್ ಅವ್ರು ಏನಾಗಿದೆ, ವ್ಯಾನು ಆಟೋದಲ್ಲಿ ಜನ ತುಂಬಿಕೆ ಬಂದ್ರೆ ಆ ಕಡೆ ಪೊಲೀಸರು ಹಿಡಿತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಬರೋದ್ರಿಂದ ಅದು ಸಮಸ್ಯೆ ಇದೆ. ಆ ಕಡೆ ಅವ್ರು ಬರ್ತಾರೆ, ಈ ಕಡೆ ಇವ್ರು ಬರೋದ್ರಿಂದ ಎರಡೂ ಸಮಸ್ಯೆ ಇದೆ. ಇಲ್ಲಿ ನಾವು ಒಡ್ಡಾಡೋರಿಗೆ, ಹಳ್ಳಿ ಊರವರಿಗೆ ಒಡ್ಡಾಡಿ ಗವೆನಹಳ್ಳಿ ರಾಜಘಟ್ಟ ಇವೆಲ್ಲ ಒಡ್ಡಾಡೋರಿಗೆ ತುಂಬಾ ಹಿಂಸೆ ಆಗ್ತಿದೆ. ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಸಂಘ ಮತ್ತು ಯುಎಸ್ ಕಮ್ಯುನಿಕೇಷನ್ ಇವರ ವತಿಯಿಂದ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜನವರಿ 5, 6 ಮತ್ತು 7ರವರೆಗೆ 3 ದಿನಗಳ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಎಚ್ ಶೇಖರ್ ಅವರು, ವಿವಿಧ ಕಂಪನಿಗಳ ಹಲವಾರು ಕಟ್ಟಡ ತಯಾರಿಕಾ ಸಾಮಗ್ರಿಗಳು ಹಾಸನಕ್ಕೆ ಬಂದಿರುವುದು ಸಂತೋಷದ ವಿಚಾರ. ಕಟ್ಟಡ ತಯಾರಿಕೆಗೆ ಬೇಕಾದ ಎಲ್ಲ ತರಹದ ಐಟಂಗಳು ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಪ್ರದರ್ಶನಗೊಳ್ಳುತ್ತಿರುವುದು ಸಂತಸದ ವಿಚಾರ. ಹಾಗೆಯೇ ಮುಂದಿನ ದಿನಗಳಲ್ಲಿ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ವತಿಯಿಂದ ವಸ್ತು ಪ್ರದರ್ಶನಕ್ಕೆ ಇನ್ನು ಹೆಚ್ಚಿನ ಬೆಂಬಲ ನೀಡುವುದಾಗಿ ತಿಳಿಸಿದರು. 24ರಲ್ಲಿ ನೀವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾನು ನಮ್ಮ ಕಡೆ ಆದಂಥ ಸಪೋರ್ಟ್ನ ನಾವು ಮಾಡ್ತೀವಿ. ನೀವು ಎಲ್ಲರೂ ಇಂಜಿನಿಯರ್ಸ್ಗಳು ನಮಗೂ ಸಪೋರ್ಟ್ ಮಾಡಿ, ನಾವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ. ಈ ಸಪೋರ್ಟ್ನ ಈ ವರ್ಷ 2024ರಲ್ಲಿ ನೀವೆಲ್ಲ ನೋಡ್ತೀರಿ. ಶೇಖರ್ ಸ್ವಲ್ಪ ದಿನದಲ್ಲಿ ಇರಲಿಲ್ಲ ಶೋರೂಮಲ್ಲಿ, ಸ್ವಲ್ಪ ಹೀಗೆ ಬಂದಿದ್ದೀನಿ. ನನ್ನ ಗ್ಯಾರಂಟಿ ಚೆನ್ನಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ರಂಗನಾಥ್ ಸ್ಟೀಲ್ ಮಾಲೀಕರಾದ ರವೀಂದ್ರ ಪ್ರಸಾದ್ ಮಾತನಾಡಿ, ಈ ರೀತಿಯ ವಸ್ತು ಪ್ರದರ್ಶನ ಬಂದಿರುವುದು ಜನರಿಗೆ ಅತ್ಯಂತ ಸಂತೋಷದ ವಿಚಾರ. ಎಲ್ಲ ಕಂಪನಿಯ ಪ್ರತಿನಿಧಿಗಳು ನೇರವಾಗಿ ಗ್ರಾಹಕರಿಗೆ ಮಾಹಿತಿ ನೀಡುತ್ತಿರುವುದು ಪ್ರಯೋಜನಕಾರಿ ಎಂದರು. ಒಂದು ಅದ್ದೂರಿ ಎಕ್ಸಿಬಿಷನ್ ಒಂದು ಆರ್ಗನೈಸ್ ಮಾಡಿದ್ದೀರಾ. ಇದು ತುಂಬ ಚೆನ್ನಾಗಾಗಲಿ. ಇದರಿಂದ ಹಾಸನ ಜನತೆ ಇದನ್ನು ಒಂದು ಅಡ್ವಾಂಟೇಜ್ ಆಗಿ ತೊಗೊಂಡು ಇಲ್ಲಿನ ಪ್ರಾಡಕ್ಟ್ಗಳ ಬಗ್ಗೆ ಒಳ್ಳೆ ನಾಲೆಡ್ಜ್ ತೊಗೊಂಡು ನಿಮ್ಗಳ ಕನ್ಸಲ್ಟೇಷನ್ನಿಂದ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಸೋಸಿಯೇಷನ್ನು ಮತ್ತು ಹಾಸನ ಜನತೆಗೆ ಅನುಕೂಲ ಆಗಲಿ ಅಂತ ಆತ್ಮಿಸ್ತೀನಿ. ಅಧ್ಯಕ್ಷ ಮುರಳೀಧರ್ ಮಾತನಾಡಿ, ಹಾಸನ ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಸಂಘದ ಪದಾಧಿಕಾರಿಗಳೆಲ್ಲರೂ ಅತ್ಯಂತ ವಿಶ್ವಾಸಪೂರ್ಣ ಸಹಕಾರ ಕೊಡುವುದರ ಮುಖೇನ ಈ ವಸ್ತು ಪ್ರದರ್ಶನಕ್ಕೆ ಸಹಕರಿಸಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗುವುದು ಎಂದರು. ಸಿವಿಲ್ ಇಂಜಿನಿಯರ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಹಾಗೂ ಯುಎಸ್ ಕಮ್ಯುನಿಕೇಷನ್ ಅವರ ಜೊತೆಯಲ್ಲಿ ಬಿಲ್ಟೆಕ್ 2024 ಆಯೋಜಿಸ್ತಿದ್ದೇವೆ. 3 ದಿನ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ. ಹಾಗಾಗಿ ಎಲ್ಲ ಹಾಸನ ಜನತೆ ಪರವಾಗಿ ನಾನೊಂದು ವಿನಂತಿ, ನೀವೆಲ್ಲರೂ ಬಂದು ಇಲ್ಲಿ ನಡೆಯುತ್ತಿರುವ ವಸ್ತು ಪ್ರದರ್ಶನದ ಪ್ರತಿಯೊಂದು ಮಾಹಿತಿಯನ್ನು ಉಚಿತವಾಗಿ ಪಡೆದು ಸದುಪಯೋಗಪಡಿಸಿಕೊಂಡು ಈ ಕಾರ್ಯ. ಯುಎಸ್ ಕಮ್ಯುನಿಕೇಷನ್ ವ್ಯವಸ್ಥಾಪಕರಾದ ಉಮಾಪತಿ ಮಾತನಾಡಿ, ಹಾಸನ ಜಿಲ್ಲೆಯ ಜನತೆಗೆ ಉಪಯೋಗವಾಗಲೆಂದು ಈ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿದ್ದು, ಇಲ್ಲಿ ವಿವಿಧ ಕಂಪನಿಯ ಕಟ್ಟಡ ಸಾಮಗ್ರಿಗಳು ಬಂದಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು.
ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ವತಿಯಿಂದ ಆರ್ಗನೈಸ್ ಮಾಡಿರುವ ಬಿಲ್ಟೆಕ್ 2024 ಅದ್ದೂರಿಯಾಗಿ ಈಗ ಅತಿಥಿಗಳಿಂದ ಉದ್ಘಾಟನೆಗೊಂಡಿದೆ. ಇದು 5, 6, 7, 3 ದಿನಗಳು ಮಾತ್ರ ಇದೆ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ತಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೇಕಂತೇಳಿ ನಾನು ಈಗ ಜಾಹೀರಾತು. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ₹7,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11ರಿಂದ ಜನವರಿ 7ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು BhimaGold.com ನಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಕೇವಲ ₹399 ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್. ಹಾಯ್ ಹಲೋ ನಮಸ್ಕಾರ ಹಾಸನ. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ. ಕೇವಲ ₹30 ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ. ₹399 ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ ₹850 ಸ್ಮಾರ್ಟ್ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ ₹20,000 ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, ₹30,000 ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ, ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ BM ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ.
ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಜನವರಿ 7ರಂದು ನಗರದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕರಾಟೆ ಸಂಸ್ಥೆ ವತಿಯಿಂದ ತೃತೀಯ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ನಡೆಯಲಿದೆ ಎಂದು ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಮೊಹಮ್ಮದ್ ಆರಿಫ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾಟೆ ಸಂಸ್ಥೆಯು ಈಗಾಗಲೇ ಹಲವು ಕರಾಟೆ ಪಂದ್ಯಾವಳಿಗಳನ್ನು ನಡೆಸಿ ಹಾಸನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿ ಈ ಬಾರಿಯೂ ಕರಾಟೆ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಪಂದ್ಯಾವಳಿಗೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಕರ್ನಾಟಕದ 12 ಜಿಲ್ಲೆಗಳಿಂದ ಸುಮಾರು 500 ಕ್ರೀಡಾಪಟುಗಳು ಆಗಮಿಸುತ್ತಿದ್ದು, ಕ್ರೀಡಾಕೂಟದಲ್ಲಿ 6ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲ ವಯೋಮಿತಿಯವರು ಭಾಗವಹಿಸಬಹುದಾಗಿದೆ. ಕಥಾ ಮತ್ತು ಕುಮಟೆ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, ಈ ಪಂದ್ಯಾವಳಿಯನ್ನು ಹಾಸನ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಪ್ರಾಯೋಜನೆ ಮಾಡುತ್ತಿದ್ದು ಹಾಗೂ ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ಸಂಸ್ಥೆಯು 3 ವರ್ಷದಿಂದ ರಾಷ್ಟ್ರ ಮಟ್ಟದ ಇದು 3ನೇ ಚಾಂಪಿಯನ್ಶಿಪ್ ನಡೀತಾ ಇರೋದು. ಈ ಚಾಂಪಿಯನ್ಶಿಪ್ ಹಾಸನದಲ್ಲಿ ಹಾಸನಾಂಬ ಇಂಡೋರ್ ಸ್ಟೇಡಿಯಂ ನಲ್ಲಿ ನಡೆಯಲಿದೆ. ಸೊ ಈ ಚಾಂಪಿಯನ್ಶಿಪ್ ಗೆ 6 ವರ್ಷದಿಂದ 18 ವರ್ಷ ಮೇಲ್ಪಟ್ಟ ಕರಾಟೆ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸುತ್ತಿದ್ದಾರೆ. ಈ ಚಾಂಪಿಯನ್ಶಿಪ್ ಗೆ ವಿದ್ಯಾರ್ಥಿಗಳು ಅಟೆಂಡ್ ಮಾಡೋದು ಕಟಾ ಮತ್ತೆ ಕುಮಿಟೆ ವಿಭಾಗ ಇರುತ್ತೆ. ಆ ಕಟಾ ಮತ್ತೆ ಕುಮಿಟೆ ವಿಭಾಗದಲ್ಲಿ ಯಾರ್ಯಾರಿಗೆ ಪ್ರೈಸಸ್, ಟ್ರೋಫೀಸ್ ಎಲ್ಲ ಇರುತ್ತೆ, ಮತ್ತೆ ಮೆಡಲ್ಸ್ ಕೂಡ ಇರುತ್ತೆ. ಸೊ ಈ ಒಂದು ಉದ್ಘಾಟನೆಯ ಸಮಾರಂಭಕ್ಕೆ ನಮ್ಮ ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪ್ ಸರ್ ಅವರು ಆಗಮಿಸುತ್ತಿದ್ದಾರೆ. ಮತ್ತೆ ಹಾಸನ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಆದ ನಮ್ಮ ಮೊಹಮ್ಮದ್ ಸುಜಿತಾ ಮೇಡಮ್ ಅವರು ಕೂಡ ಬರ್ತಿದ್ದಾರೆ. ಸೊ ಈ ಒಂದು ಚಾಂಪಿಯನ್ಶಿಪ್ಗೆ ಅಧ್ಯಕ್ಷತೆಯನ್ನು ಮಾಡುತ್ತಿರುವ ನಮ್ಮ ಶಿವಮೊಗ್ಗ ಗಣೇಶ್ ಸರ್ ಅವರು ಬರ್ತಿದ್ದಾರೆ. ಹಾಗೂ ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್ ನ ಅಧ್ಯಕ್ಷರಾದ ನಮ್ಮ ಅಲ್ತಾಫ್ ಪಾಷಾ ಸರ್ ಕೂಡ ಬರ್ತಿದ್ದಾರೆ. ಸೊ ಈ ಒಂದು ಪಂದ್ಯಾವಳಿಗೆ ಸತತ ಕಡಿಮೆ ಅಂದ್ರೆ ಒಂದು 600 ಪಾರ್ಟಿಸಿಪೇಟ್ ಅಟೆಂಡ್ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರಾಟೆ ಸಂಸ್ಥೆಯ ಸರ್ಫೇಸ್, ಸೂಫಿಯಾನ್, ಬಾಷ್, ಇಮ್ರಾನ್, ರುಕ್ಮಾನ್ ಉಪಸ್ಥಿತರಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ವೀರಶೈವ ಲಿಂಗಾಯತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಎನ್ ರವಿಕುಮಾರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಪಕ್ಷಗಳು ಅಭ್ಯರ್ಥಿ ಆಯ್ಕೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಡೆಗಣಿಸಿದ್ದು, ಈ ಬಾರಿಯಾದರೂ ಆಯ್ಕೆ ಮಾಡುವ ಮೂಲಕ ಅವಕಾಶ ನೀಡಬೇಕು. ಹಾಸನ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ನಾಯಕರಿದ್ದು, ಅವಕಾಶದ ಕೊರತೆಯಿಂದಾಗಿ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಲು ಸಾಧ್ಯವಾಗಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತರಿದ್ದು, ಹಾಸನ ಜಿಲ್ಲೆಯಲ್ಲೂ ಹೆಚ್ಚಿದ್ದಾರೆ. ಎಲ್ಲ ಸಮುದಾಯದೊಂದಿಗೆ ಉತ್ತಮ ಸಹಬಾಳ್ವೆ, ಸೌಹಾರ್ದತೆ ಹೊಂದಿದ್ದಾರೆ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದರು. ಭಾಗದಲ್ಲಿ ವೀರಶೈವ ಲಿಂಗಾಯತರು ಅತ್ಯಂತ ಗಣನೀಯವಾಗಿ ಇರ್ತಕ್ಕಂಥ ಒಂದು ಜಿಲ್ಲೆ, ಒಂದು ಕ್ಷೇತ್ರ ಹಾಸನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಮಗೆ ನಮ್ಮ ಕಡೂರು ಕ್ಷೇತ್ರ ಸೇರಿದ ನಂತರ ಕಡೂರು ಇರ್ಬೋದು, ಅರಸೀಕೆರೆ, ಸಕಲೇಶ್ವರ ಈ ಭಾಗದ ಸುಮಾರು 5ರಿಂದ 6 ತಾಲೂಕಿನಲ್ಲಿ ಅತಿ ಹೆಚ್ಚು ಸಮಾಜ ಬಾಂಧವರು ವೀರಶೈವ ಲಿಂಗಾಯತರು ಇದ್ದಾರೆ. ಉಳಿದ ತಾಲೂಕುಗಳಲ್ಲೂ ಸಹ ಕಡಿಮೆ ಸಂಖ್ಯೆಯಲ್ಲಿ ಇಲ್ಲದೆ ಅಲ್ಲೂ ಸಹ ಗಣನೀಯವಾಗಿ ಸಮಾಜ ಬಾಂಧವರು ಇದ್ದಾರೆ. ಮತ್ತು ಎಲ್ಲ ಸಮಾಜದ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡು ಎಲ್ಲರ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ನಮ್ಮ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ಸಂದರ್ಭದಲ್ಲಿ ನಾವು ಈ ಒಂದು ರಾಜಕೀಯ ಪರ್ವಕಾಲ, ಈಗ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ, ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತರನ್ನ ಅದು ಲೋಕಸಭಾ ಚುನಾವಣೆಗಳಲ್ಲಿ ಯಾವುದೇ ರೀತಿ ಗಣನೆಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತಗೊಳ್ಳೋದಿಲ್ಲ. ಇದು ಏನಕ್ಕೆ ಅನ್ನೋದು ಬಹಳ ಶೋಚನೀಯವಾದಂಥ ಒಂದು ವಿಚಾರ ಆಗಿದೆ. ಹಾಗೆ ಇತಿಹಾಸ ನೋಡ್ಲಿಕ್ಕೆ ಹೋದ್ರೆ, ಸ್ವತಂತ್ರ ಭಾರತ ಬಂದಂಥ ಸಂದರ್ಭದಲ್ಲಿ ಪ್ರಥಮ ಲೋಕಸಭಾ ಸದಸ್ಯರು ದಿವಂಗತ ಶ್ರೀ ಸಿದ್ದವೀರಪ್ಪನವರು. ಆ ಸಿದ್ದವೀರಪ್ಪನವರು ಪ್ರಥಮ ಲೋಕಸಭಾ ಹಾಸನ ಕ್ಷೇತ್ರದ
ಒಂದು MP ಆಗಿ ವೀರಶೈವ ಲಿಂಗಾಯತ ಸಮಾಜದವರು ಆಯ್ಕೆ ಆಗ್ತಾರೆ. ಆಯ್ಕೆ ಆದಂತ ನಂತರದಲ್ಲಿ ಮತ್ತೆ ಪುನಃ ಇನ್ನೊಂದು ಬಾರಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಎರಡನೇ ಬಾರಿಗೂ ಅವರು ಅವಿರೋಧವಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ವಿಶೇಷವಾಗಿ ದೇಶದಲ್ಲಿ ನೀನು ಅವಿರೋಧವಾಗಿ ಆಯ್ಕೆಯಾಗಿದೆಯಾ ಅಂತ ಹೇಳಿ ಅವ್ರನ್ನ ಒಂದು ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ಮತ್ತೆ ಅವ್ರನ್ನ ವಿಶೇಷವಾಗಿ ಸನ್ಮಾನವನ್ನು ಸಹ ಸಿದ್ಧಿರತ್ನ ಮಾಡ್ತಾರೆ. ಅಂತ ಒಂದು ಹೆಗ್ಗಳಿಕೆ ಇರ್ತಕ್ಕಂಥ ಒಂದು ಸಮಾಜ ನಂತರದ ದಿನಗಳಲ್ಲಿ ನಮ್ಮ ಸುಶೀಲ ಶಿವಪ್ಪನವ್ರಿರ್ಬೋದು, BD ಬಸವರಾಜ್ ಇರ್ಬೋದು, ಇವರಿಗೆ ಸೂಕ್ತವಾದ ಬೆಂಬಲ ಸಿಗದೇ ಇದ್ರು ಸಹ 2ನೇ ಸ್ಥಾನದಲ್ಲಿ ಅವರು ಮತಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಡೆಗಣಿಸಿದಿರಿ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳನ್ನ ಎಲ್ಲ ಪಕ್ಷದವ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷದವ್ರಿಗೂ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅವರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಕಾರ್ಯದರ್ಶಿ ಯೋಗೇಶ್, ಮುಖಂಡ ಶಾಂತಮಲ್ಲಪ್ಪ ಹಾಜರಿದ್ದರು. ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಲು ಮತ್ತು ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತವನ್ನು ತಡೆಗಟ್ಟಲು ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ವರ್ಗೀಕರಣ ತಂತ್ರಗಳ ಅಧಿನಿಯಮದಡಿ ಪ್ರಸವ ಪೂರ್ವ ಲಿಂಗ ನಿರ್ಧಾರಣೆಯನ್ನು ನಿಷೇಧಿಸಿದೆ ಹಾಗೂ ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಡಾ ಭುವನೇಶ್ ತಿಳಿಸಿದರು. ದೊಡ್ಡಕುಂಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ PC ಅಂಡ್ PNDT ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಇವರ ಸಹಕಾರದಲ್ಲಿ PC ಅಂಡ್ PNDT ಕುರಿತು ಆಯೋಜನೆ ಮಾಡಿದ್ದ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರವಾಗಿ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ನಡೆದ ಪ್ರಕರಣಗಳು ಪತ್ತೆಯಾಗಿ ಕಠಿಣ ಕಾನೂನು ಕ್ರಮಗಳು ಜರುಗಿದೆ. ಮಗುವಿನ ಬೆಳವಣಿಗೆ ಹಾಗೂ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸ್ಕ್ಯಾನಿಂಗ್ ಬಳಕೆ ಮಾಡಲಾಗುತ್ತಿದೆ. ಆದರೆ ಇದರ ದುರ್ಬಳಕೆಯಿಂದಾಗಿ ಎಲ್ಲರೂ ತಲೆ ತಗ್ಗಿಸಬೇಕಾದಂತಹ ಕೃತ್ಯ ನಡೆದಿದೆ ಎಂದು ಹೇಳಿದರು. ಬೇಡ ಅಂತ ಹೇಳ್ಬಿಟ್ಟು ಭ್ರೂಣ ಹತ್ಯೆ ಮಾಡೋದನ್ನ ಮೊದಲಿಂದ ಮಾಡ್ಕೊಂಡ್ ಬರ್ತಿರ್ತಾರೆ. ಅವ್ರ ಮನಸ್ಥಿತಿ ಬದಲಾವಣೆ ಆಗೋವರೆಗೂ ಹಿಂಗೆ ಆಗ್ತಾನೆ ಇರುತ್ತೆ. ಅದಕ್ಕೆ ಸರ್ಕಾರದ ವತಿಯಿಂದ ಅದನ್ನು ತಡೆಗಟ್ಟೋದಕ್ಕೆ ಜಾಗೃತಿ ಜೊತೆಗೆ ಶಿಕ್ಷೆಯ ಪ್ರಮಾಣ ಕೂಡ ನಾವು ಈಗ ಹೇಳೋದಕ್ಕೆ ಒಂದು ಆಂದೋಲನ ಇದು. ಅಂದರೆ ಈಗ ಮುಂಚೆ ಎಲ್ಲ ಏನಂತಂದರೆ ನಾವು ಎಷ್ಟು ಹೇಳಿದ್ರು ಕೂಡ ಜಾಗೃತಿ ಮಾಡಿದ್ರು ಕೂಡ ಅದು ನಡೀತಾನೆ ಇತ್ತು. ಹಳ್ಳಿ ಕಡೆ ಅಥವಾ ಸಿಟಿ ಕಡೆ ಒತ್ತಾಯ ಮಾಡೋದು, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒತ್ತಾಯ ಮಾಡಿಬಿಟ್ಟು ಯಾವ ಮಗು ಹೇಳಿ ಹೆಣ್ಮಗುನ ಗಂಡು ಮಗುನ ಅಂತ ಪ್ರೆಗ್ನೆಂಟ್ ಆಗಿದ್ದಾಗಲೇ ಕೇಳೋದು. ಅದು ಹೆಣ್ಮಗು ಅಂತ ಗೊತ್ತಾದರೆ ಕೆಲವು ಕಡೆ ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡು ಬರೋದು, ಈ ಥರ ಎಲ್ಲ ಮಾಡ್ತಾನೆ ಇದ್ರು. ಎಷ್ಟು ಹೇಳಿದ್ರು, ಎಷ್ಟು ಶಿಕ್ಷೆ ಪ್ರಮಾಣ ಹೇಳಿದ್ರು ಜಾಸ್ತಿ ಆಗ್ತಾನೆ ಇತ್ತು. ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಮಂಡ್ಯದಲ್ಲಿ ಒಂದು ಆಲೆ ಮನೆ, ಒಂದು ಬೆಲ್ಲದ ಆಲೆ ಮನೆಯಲ್ಲಿ ಸುಮಾರು 1-1.5 ಸಾವಿರ ಹೆಣ್ಮಕ್ಳು ಭ್ರೂಣ ಹತ್ಯೆ ಆಗಿದೆ. ಅದಾದ ನಂತರದಿಂದ ಸರ್ಕಾರದವರು ಭಾಳ ಎಚ್ಚರಿಕೆ ಸ್ಟ್ರಿಕ್ಟಾಗಿ ಕಾನೂನು ಕ್ರಮ ತಗೋತಾ ಇದ್ದಾರೆ. ಈಗ ಎಲ್ಲರಿಗೂ ಮತ್ತೊಂದು ಸತಿ ಜಾಗೃತಿ ಮೂಡಿಸೋದಕ್ಕೆ ಹಿಂಗೆ ಎಲ್ಲ ಹಳ್ಳಿಗಳಲ್ಲಿ, ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಅಭಿಯಾನಗಳನ್ನ ಹಮ್ಮಿಕೊಂಡಿದ್ದಾರೆ. ಇದು ಉದ್ದೇಶ ಏನಂದರೆ, ಯಾರಾದರೂ ನೀವಾಗಲಿ, ಹೆಣ್ಮಕ್ಳಾಗಲಿ ಅಥವಾ ಅವ್ರ ಕುಟುಂಬದವರಾಗಲಿ ಅಥವಾ ಗಂಡನೇ ಆಗಲಿ ಏನಾದರೂ ಹೋಗ್ಬಿಟ್ಟು ಯಾವುದೇ ವೈದ್ಯರ ಹತ್ರ ಆಗಲಿ ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಆಗಲಿ ನನಗೆ ಹೆಣ್ಮಗುನ ಗಂಡ್ಮಗುನ ಪತ್ತೆ ಹಚ್ಚಿ ಅಂತ ಹೇಳಿದರೆ ಅದು ಶಿಕ್ಷೆ. ಆ ಪತ್ತೆ ಹಚ್ಚಿಸ್ಕೊಂಡ್ರೆ ಅಥವಾ ಪತ್ತೆ ಹಚ್ಚಿ ಯಾರ ಹತ್ರನಾದ್ರೂ ಪತ್ತೆ ಹಚ್ಚಿಸ್ಕೊಂಡು ಅಬಾರ್ಷನ್ ಮಾಡಿಸ್ಕೊಂಡ್ರೆ ಹೆಣ್ಮಗು ಅಂತೇಳಿ ಕನಿಷ್ಠ ಪಕ್ಷ ಮೊದಲು. ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆ ಪ್ರತಿ ಹಿಂದೂ ಮನೆಗೆ ತಲುಪಿಸಲು ಸಂಕಲ್ಪ ಟ್ರಸ್ಟ್ ವತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಕಲೇಶಪುರ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿತರಣೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಘು ಸಕಲೇಶಪುರ, ಬಿಜೆಪಿ ಮುಖಂಡರಾದ ದುಷ್ಯಂತ್ ಮತ್ತು ಶೇಖರ್, ಪ್ರದೀಪ್, ಮಂಜುನಾಥ್, ದಿಲೀಪ್, ವೀರೇಶ್, ಮಂಜುಶ್ರೀ, ಪ್ರದೀಪ್, ದೀಪಿಕಾ, ಶಿಲ್ಪಾ ಕಿರಣ್, ಗಾಯತ್ರಿ, ರಾಜೇಶ್ ಹಾಜರಿದ್ದರು. ಹೊಳೆನರಸೀಪುರ ಪುರಸಭೆಯ ವಾರ್ಡ್ ನಂಬರ್ 11ಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಬೈರಶೆಟ್ಟಿಯವರನ್ನ ಸಂಸದ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ DK ಸುರೇಶ್ ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಯುವ ನಾಯಕ ಶ್ರೇಯಸ್ ಪಟೇಲ್, ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್, ಪುರಸಭಾ ಸದಸ್ಯ ಬೈರಶೆಟ್ಟಿ, ಪುರಸಭೆ ಮಾಜಿ ಸದಸ್ಯ HJ ಕುಮಾರ್, ಉಮೇಶ್, ಸೋಮೇಗೌಡ, ದಿಲೀಪ್, ಪ್ರದೀಪ್, ಸತೀಶ್, ಮನೋಜ್, ನವೀನ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಬಳಿ ಘಟನೆ. ಡಿಜಿಟಲ್ ವ್ಯಾಪಾರದ ಯುಗದಲ್ಲಿ ಗ್ರಾಹಕರ ರಕ್ಷಣೆ ಸವಾಲಿನ ಕೆಲಸವಾಗಿದೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ BK ರವಿಕಾಂತ್ ಹೇಳಿಕೆ. ಮತ್ತು ಲಾರಿ ಬೈಕ್ ನಡುವೆ ಅಪಘಾತ, ಬೈಕ್ನಲ್ಲಿದ್ದ ತಂದೆ ಮಗನಿಗೆ ಗಾಯ. ನಗರದ BM ರಸ್ತೆಯ ಪೃಥ್ವಿ ಚಿತ್ರಮಂದಿರ ಸಮೀಪ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.